ಆ ನಿಧಿ ನಿನ್ನೂರಲ್ಲೇ ಇದೆ. ನೀನು ಅದರ ಅಕ್ಕಪಕ್ಕ ಸುತ್ತಮುತ್ತನೇ ಓಡಾಡ್ತಿದ್ಯಾ. ಪೊನ್ನಪ್ಪ ಹೇಳ್ದಂಗೆ ನಿಧಿ ಈ ಊರಲ್ಲೇ ಇದೆ ಅಂತಾಯ್ತು. ಆದ್ರೆ ಎಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಜಾಸ್ತಿ ಕೇಳಕ್ ಹೋದ್ರೆ ಮುದ್ಕ ನನ್ನೇ ಸಾಯಿಸೋ ತರ ಗುರಾಯಿಸ್ತಾನೆ. ಏನ್ ಜನ್ಮ ನಂದು. ಹಣ್ಣು ಮುದ್ಕಂಗೂ ಹೆದರೋ ತರ ಆಗಿದೆ. ಛೆ, ಆ ನಿಧಿ ಒಂದು ಸಿಗ್ಲಿ, ಆಮೇಲೆ ನೋಡಿ ಈ ಮಹೇಂದ್ರ ಯಾರು ಅಂತ ತೋರಿಸ್ತೀನಿ. ಏನು ಒಬ್ಬರೇ ಕೂತಿದ್ದೀರಾ? ಏನೋ ಯೋಚನೆಯಲ್ಲಿದ್ದೆ. ಹೇಳು, ನಿನ್ನ ಫ್ರೆಂಡ್ನ ಮೀಟ್ ಮಾಡಬೇಕು ಅಂತ ಹೋಗಿದ್ದೆಲ್ಲ, ಭಾಳ ಅರ್ಜೆಂಟು ಅಂತ ಹೋದೆ. ತುಂಬ ಸೀರಿಯಸ್ಸಾ? ಅಯ್ಯೋ, ಮತ್ತೆ ಅವ್ನ ಮನೆಗೆ ಮಾತ್ರ ಹೋಗಲ್ಲ ನಾನು. ಯಾಕೋ, ಏನಾಯ್ತು? ಲೂಸ್ಗಳು ಡ್ಯಾಡ್, ಅವ್ರ ಮನೇಲಿ ಇರೋರೆಲ್ಲ ಲೂಸ್ಗಳು. ಅಯ್ಯೋ, ಏನಾಯ್ತು ಬಿಡಿಸೇಳು. ಡ್ಯಾಡ್, ಅವನು ನೋಡಿದ್ರೆ ಮೈ ಹುಷಾರಿಲ್ಲ. ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಅವ್ನಿಗೆ ಯಾರೋ ಮಾಟ ಮಂತ್ರ ಮಾಡಿಸಿದಾರಂತೆ. ಅದನ್ನು ಬಿಡ್ಸಾಗಿ ಯಾರೋ ದೊಡ್ಡ ಮಂತ್ರವಾದಿ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು. ಅಯ್ಯ, ಏನು ಕರ್ಮನಪ್ಪ. ಹೌದು ಡ್ಯಾಡ್, ನಾನು ಹೇಳೋಷ್ಟು ಹೇಳಿದೆ. ಅವ್ರು ನನ್ನ ಮಾತು ಕೇಳೋ ಥರ ಕಾಣಲಿಲ್ಲ. ಬರೀ ಮಾಟ ಮಂತ್ರ ಅಂತಲೇ ಇದ್ರು. ನಾನು ಕೇಳೋರು ಕೇಳಿ ಎದ್ದು ಬಂದ್ಬಿಟ್ಟೆ. ಏನು ಈ ಕಾಲದಲ್ಲೆಲ್ಲ ಮಾಟ ಮಂತ್ರ ಅಂತ ಕಾಗೇರಿಸ್ಕೊಂಡಿದ್ರೆ ಅದು ನಂಬೋರು ಇದ್ದಾರಲ್ಲ. ಮಂತ್ರವಾದಿನ ಏನು ಫುಲ್ ಫೇಮಸ್ ಅವನು? ಓ ಡ್ಯಾಡ್, ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಅವನ ಹತ್ರ ಎಲ್ಲದಕ್ಕೂ ಪರಿಹಾರ ಇದೆಯಂತೆ. ಭೂಮಿ ಒಳಗಿಂದ ಆಕಾಶದವರೆಗೂ ಎಲ್ಲ ಗೊತ್ತಂತೆ. ಹಾಗೆ ಹೇಗೆ ಅಂತ ಬಿಲ್ಡಪ್ ಕೊಡ್ತಾ ಇದ್ರು. ನನ್ನ ಕೈಲಿ ಕೇಳೋಕ್ಕಾಗಲಿಲ್ಲ. ನನ್ನ ಪಾಡು ನಾನು ಎದ್ದು ಬಂದ್ಬಿಟ್ಟೆ. ಹೌದಾ? ಭೂಮಿ ಒಳಗಡೆ ಇರೋದು ಗೊತ್ತಂತ? ಯಾರವರು? ಅವ್ರ ಹೆಸರೇನು? ಇದೇನು ಡ್ಯಾಡ್, ಇಷ್ಟೋ ತನಕ ಅವನು ಇವನು ಅಂತ ಮರ್ಯಾದೆ ಕೊಡದೆ ಮಾತಾಡ್ತಾ ಇದ್ರೆ, ಸಡನ್ನಾಗಿ ಈ ರೇಂಜಿಗೆ ಮರ್ಯಾದೆ ಕೊಡ್ತಾ ಅದು ಹೆಸರು ಬೇರೆ ಕೇಳ್ತಾ ಇದ್ರಾ? ದುಷ್ಯಂತ್, ಕೇಳಿದಷ್ಟಕ್ಕೆ ಉತ್ತರ ಕೊಡು. ಅವ್ರ ಹೆಸರೇನು? ಅವನ ಹೆಸರು ಉಗ್ರನಾಥ ಸ್ವಾಮಿ ಅಂತೆ. ಈ ಮಾಟ ಮಂತ್ರ ಇದೆಯೋ ಗೊತ್ತಿಲ್ಲ, ಆದರೆ ನೀನು ಮಾತ್ರ ನನಗೆ ಏನಾದರೂ ಒಂದು ಕ್ಲೂ ಕೊಟ್ಟು ಸಹಾಯ ಮಾಡ್ತಾನೆ ಇರ್ತೀಯ ಕಣ. ನನಗೆ ಅರ್ಥ ಆಗಲಿಲ್ಲ. ಅರ್ಥ ಆಗದಿರೋದೇ ಒಳ್ಳೇದು. ಅಯ್ಯಯ್ಯೋ, ನಾನು ಈ ಆ್ಯಂಗಲಲ್ಲಿ ಥಿಂಕ್ ಮಾಡೇ ಇಲ್ಲ. ಒಂದು ವೇಳೆ ರೌಡಿ ಅವಳನ್ನ ಮುಗಿಸ್ಬಿಟ್ಟಿದ್ರೆ? ನೋ, ಹಾಗಾಗಬಾರ್ದು. ಅಂಜು, ನಿಂತ್ಕೋ. ಮಾಮ್, ಏನೋ ಸರ್ಪ್ರೈಸ್ ಅಂದಲ್ಲ, ಹೇಳ್ಬಿಟ್ಟು ಹೋಗು. ಅದು ಅದು ಏನಿಲ್ಲ ಮಾಮ್, ಒಂದು ಅರ್ಜೆಂಟ್ ಕೆಲಸ ಇದೆ, ಬಂದ್ಬಿಟ್ಟು ಹೇಳ್ತೀನಿ. ನೋಡಿ, ಗುರುಗಳು ನಿಮ್ಮನ್ನು ನೋಡೋಕೆ ಒಪ್ಕೊಂಡಿದ್ದಾರೆ. ಒಳಗಡೆ ಬನ್ನಿ. ತುಂಬ ಉಪಕಾರ. ಬನ್ನಿ ಬನ್ನಿ. ನೀವು ಯಾಕೆ ನಿಂತ್ಕೊಂಡ್ರಿ? ನೀವು ಬನ್ನಿ. ಇಲ್ಲ, ಇಲ್ಲಿಂದ ಬರಬಾರ್ದು ಅಂತ ಗುರುಗಳು ಆಜ್ಞೆ ಆಗಿದೆ. ಹೌದಾ? ಹಾಂ, ಹೊರಡಿ, ಸಮಯ ಆಗುತ್ತೆ, ಹೊರಡಿ. ಬಾ, ಇದನ್ನೆಲ್ಲ ನೋಡ್ತಿದ್ರೆ ಇವ್ರು ದೊಡ್ಡ ಮಂತ್ರವಾದಿ ಅನಿಸ್ತಿದೆ.
ರಕ್ತಕಾರಿ ಸಾಹಿತ್ಯ. ಸ್ವಾಮಿಗಳೇ, ಈ ಬ್ರಹ್ಮರೇಖೆ ಒಳಗೆ ಯಾರಿಗೂ ಪ್ರವೇಶ ಇಲ್ಲ. ಅಕಸ್ಮಾತ್ ಪ್ರವೇಶ ಮಾಡಿದ್ರೆ ರಕ್ತಕಾರಿ ಸಾಯ್ತಾರೆ. ಓಂ ಕ್ರೀಂ ಕ್ರೀಂ ಓಂ ಕ್ರೀಂ ಕ್ಲೀಂ. ಗುರುಗಳೇ, ನನ್ನ ಹೆಸರು ಮಹೇಂದ್ರ ವರ್ಮ. ಅಪ್ಪ ವೀರೇಂದ್ರ ವರ್ಮ. ಕೊಡಗಿನ ತಪ್ಪಲಲ್ಲಿರುವ ಸಾವಿರಾರು ಎಕರೆ ಚಿನ್ನದಂತಹ ಭೂಮಿಯ ಮಧ್ಯದಲ್ಲಿ ನಿನ್ನ ಮನೆ. ನೀನು ಇಲ್ಲಿಗೆ ಯಮಗಂಡ ಕಾಲದಲ್ಲಿ ಬರ್ತೀಯ ಅಂತ ತಾಯಿ ನನಗೆ ಮೊದಲೇ ಹೇಳಿದ್ಲು. ಇವಳ ಆಜ್ಞೆ ಮೀರಕ್ಕಾಗ್ಲಿಲ್ಲ, ಅದಕ್ಕೆ ನಿನ್ನನ್ನು ಒಳಗೆ ಕರೆಸ್ದೆ. ಗುರುಗಳೇ, ನಾನು ಬಂದಿದ್ದು ಆ ಮರದ ಕೆಳಗಿರೋ ನಿಧಿ ಬಗ್ಗೆ, ಕೊಪ್ಪರಿಗೆಯಲ್ಲಿಟ್ಟಿರೋ ಆ ನಿಧಿಗೆ ತಾನೇ. ಇವಳಿಗೇನಾದರೂ ಆಗ್ಬಿಟ್ರೆ ಅಮ್ಮ ನನ್ನ ಖಂಡಿತ ಸಾಯಿಸ್ಬಿಡ್ತಾಳೆ. ಈಗೇನು ಮಾಡೋದು? ಇನ್ನೂ ಸತ್ತಿಲ್ಲ ಅಂತ ನೋಡ್ತಿದ್ಯಾ? ಓ, ನೀನಾ? ಹೆದರ್ಬಿಟ್ಟೆ ನಾನು. ಸುಮ್ಮನೆ ತಮಾಷೆಗೆ ಹೇಳಿದೆ. ಹೆದರ್ಕೊಂಡ? ಮತ್ತೇನು, ಭಯ ಆಗಲ್ವಾ? ಎಷ್ಟು ಟೆನ್ಷನ್ ಆಗಿದೆಯಾ ನೋಡು. ಅದು ಸರಿ, ನೀನಾಗಿ ಬಂದಿದ್ಯಾ? ಹೊಸು ನೋಡೋಕೆ ಬಂದ? ನಿನಗೆ ಹೊಸಕೊಂಡ್ರೆ ಆಗಲ್ಲಲ್ವಾ? ಇವಳನ್ನ ನೋಡಕ್ ಯಾರು ಬರ್ತಾರೆ? ಇವಳನ್ನ ನೋಡಕ್ ನಾನೇ ನೀನಾ? ಈ ಡವ್ವೆಲ್ಲ ಬೇಡಮ್ಮ, ನಿಜ ಹೇಳು, ಯಾಕೆ ಬಂದೆ ಅಂತ. ನನ್ನ ಮಾವ ಹಾಸ್ಪಿಟಲ್ ಹೋಗ್ತೀನಿ ಅಂತಿದ್ದ. ಮನೇಲೆಲ್ಲೂ ಕಾಣಿಸ್ಲಿಲ್ಲ. ಇಲ್ಲಿಗೇನಾದ್ರೂ ಬಂದಿರ್ಬೋದಾ ಅಂತ ಹುಡ್ಕೊಂಡು ಬಂದೆ ಅಷ್ಟೇ. ನಿಜವಾಗ್ಲೂ ನೀನು ನಿನ್ನ ಮಾವು ನೋಡಕ್ಕೆ ಬಂದಿಯೋ, ಅಥವಾ ನಾನು ತಮಾಷೆಗೆ ಹೇಳ್ದಾಗೆ ಸತ್ತಿದ್ದಾಳೋ ಬದುಕಿದ್ದಾಳೋ ಅಂತ ನೋಡಕ್ಕೆ ಬಂದಿಯೋ? ಹೇ, ಏನಾದರೂ ಮಾತಾಡೋ. ಏಯ್, ನಾನೇ ನೀನಲ್ಲ ನಿನ್ ಥರ ಯೋಚನೆ ಮಾಡೋಕ್ಕೆ. ನನಗೆ ನನ್ನ ಮಾವ ಮಾತ್ರ ಮುಖ್ಯ. ಸತ್ರೆಷ್ಟು ಬಿಟ್ರೆಷ್ಟು. ಏನಂದೆ? ಅಂದರೆ ಪಶು ವಿಚಾರಕ್ಕೆ ನಾನು ತಲೆ ಹಾಕಲ್ಲ. ಅದಕ್ಕೆ ಅಂತ ನೀನಿದ್ಯಲ್ಲ. ಹೌದೌದು, ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೊಳ್ತೀಯಾ? ಅದು ಸರಿ, ಎಲ್ಲಿಗೆ ಹೋಗ್ತೀಯಾ? ನಾನು ಎಲ್ಲಿಗೆ ಹೋಗಲಿ? ಮನೆಗೆ ಹೋಗ್ತೀನಿ. ಹಾಗಿದ್ರೆ ನಡಿ, ಡ್ರಾಪ್ ಮಾಡ್ತೀನಿ. ನಾಳೆ ಇದೇ ಜಾಗದಲ್ಲಿ ನಾನು ನಿನಗೋಸ್ಕರ ಹೋಮ ಮಾಡ್ತೀನಿ. ನೀವಾ? ನಾನು ಯಾರು ಅಂತ ಗೊತ್ತಾಯ್ತಾ? ಗೊತ್ತು. ಹೋಮ ಕುಂಡದ ಸುತ್ತ ಕ್ಷುದ್ರ ಶಕ್ತಿಗಳ ಆವಾಹನೆ ಆಗುತ್ತೆ. ಅವುಗಳ ಮುಖಾಂತರ ನಿಧಿ ಇರೋ ಜಾಗ ತಿಳಿಯುತ್ತೆ. ಇಲ್ಲ, ಹೀಗಾಗೋದಕ್ಕೆ ನಾನು ಬಿಡಲ್ಲ.